ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಅಂಗಡಿಯಿಂದ ಒಂದು ಸಾರಿ ತರಕಾರಿ ಬೀಜನ ತಗೊಬಂದು ಹಾಕ್ಕೊಂಡಿರ್ತೀವಿ ಗಾರ್ಡನ್ನಲ್ಲಿ. ಈಗ ನೆಕ್ಸ್ಟಿಗೆ ನಮಗೆ ಬೀಜ ಬೇಕು. ಅದಕ್ಕೆ ಏನು ಮಾಡೋದು, ನಾವೇ ಯಾವ ರೀತಿ ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ನೆಕ್ಸ್ಟ್ ಸೀಸನ್ಗೆ ನಾವು ಬೀಜನ ಹೆಂಗೆ ರೆಡಿ ಮಾಡ್ಕೊಳೋದು ತರಕಾರಿ ಬೀಜಗಳನ್ನ ಅಂತ ನೋಡೋಣ ಬನ್ನಿ. ನೋಡಿ, ಇದು ಅಡ್ಲಕಾಯಿ. ನಾವು ಅಡ್ಲಕಾಯಿ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಅಡ್ಲಕಾಯಿನ ನೋಡಿ ಒಂದು ತುಂಬ ಚೆನ್ನಾಗೇ ಬಿಟ್ಟಿತ್ತು. ಅಂದರೆ ಫಸ್ಟ್ಗೆಲ್ಲ ನಾನು ಬೀಜ ಮಾಡಿ ಇಟ್ಕೊಂಡಿದ್ದೆ. ಅದು ಯಾಕೋ ತುಂಬ ಹಳೆಯದಾಗಿ ಸಸಿಗಳು ಬರ್ತಾನೆ ಇರಲಿಲ್ಲ. ಇದು ಒಂದೇ ಒಂದು ಬಂದಿತ್ತು. ಒಂದು ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅಡ್ಲಕಾಯಿ ಎಲ್ಲ ಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನನಗೆ ಬೀಜಕ್ಕೆ ಬೇಕಲ್ಲ ಅಂದ್ಬಿಟ್ಟು ಬೀಜಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇನ್ನು ಇದು ಅಷ್ಟೇ ಬೀನ್ಸು. ಇದು ಬಳ್ಳಿ ಬೀನ್ಸ್ ಅಲ್ಲ, ಇದು ಮಾಮೂಲಿ ಬೀನ್ಸು. ಅದೇ ಗಿಡದಲ್ಲೇ ಬಿಡುತ್ತೆ ನೋಡಿ, ಗೊಂಚಲು ಬಿಡುತ್ತೆ ಇದು ಕಾಯಿ. ನೋಡಿ ಎಲ್ಲ ಹೂವಾಗಿದೆ ಮತ್ತು ಕಾಯಿನೂ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಮತ್ತು ಆವಾಗಲೇ ತೋರಿಸಿದ್ದು ನಾನೊಂದು ಚಪ್ಪರದವರೆಕಾಯಿ, ಅದನ್ನು ಅಷ್ಟೇ ಬೀಜಕ್ಕೆ ಬಿಟ್ಟಿದ್ದೀನಿ. ಇವಾಗ ಬೀಜ ಹಾಕಿದ್ದೀನಿ, ಅದು ಸಸಿಗಳೆಲ್ಲ ಬರ್ತಾ ಇದೆ. ಇದು ನನಗೆ ಬೀಜನೂ ರೆಡಿ ಆಗುತ್ತೆ, ನೆಕ್ಸ್ಟು ನನಗೆ ಕಾಯೂ ಸಿಗುತ್ತೆ. ಈ ಥರ ಮಾಡ್ಕೋಬೇಕು ನಾವು. ನೋಡಿ, ಇದು ಅಷ್ಟೇ ಹೀರೆಕಾಯಿ. ಅದನ್ನು ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ. ಇನ್ನು ನಾವು ದಾಸವಾಳ ಗಿಡ ಮತ್ತು ರೋಸ್ ಗಿಡ ಎಲ್ಲ ಕಟ್ ಮಾಡ್ತೀವಿ ನೋಡಿ, ಅದನ್ನು ಬಿಸಾಕಬಾರ್ದು. ಈ ಥರ ಬಳ್ಳಿ ಹಬ್ಸೋದಕ್ಕೆ ಅನುಕೂಲ ಆಗುತ್ತೆ. ನಾನು ಅದೇ ಥರನೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಎಲ್ಲ ಹಬ್ಕೊಂಡೋಗಿದೆ. ಈಗ ನಮಗೆ ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿದೆ, ಬಳ್ಳಿನೂ ಚೆನ್ನಾಗೆಲ್ಲ ಹಬ್ಕೊಂಡೋಗಿದೆ. ನಾವು ಬೀಜನ ಈ ಥರ ಮಾಡ್ಕೋಬೇಕು. ನೋಡಿ, ಅಲ್ಲಿ ನಾನು ಬಿಟ್ಟಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಬೀಜ ಆಗೋದಕ್ಕೆ ಅಂತ. ನೋಡಿ, ಇದು ಹಾಗಲಕಾಯಿನೂ ಅಷ್ಟೇ ನಾನು ಹೋದ ಸರಿ ಹಾಕಿದ್ನಲ್ಲ, ಅದರಲ್ಲಿ ಬೀಜ ಎಲ್ಲ ಮಾಡ್ಕೊಂಡಿದ್ದೆ. ಒಂದೆರಡು ನಾವು ಇವಾಗ ಹಾರ್ವೆಸ್ಟ್ ಎಲ್ಲ ಮಾಡಿ ಲಾಸ್ಟಲ್ಲಿ ಒಂದೆರಡಾದ್ರೂ ಬೀಜಕ್ಕೆ ಬಿಟ್ಕೊಂಬಿಟ್ರೆ ನೆಕ್ಸ್ಟು ನಾವು ಅಂಗಡಿಗೆ ಹೋಗಿ ತರೋ ಅಂಥದ್ದು ಏನೂ ಇರೋದಿಲ್ಲ. ನಾವೇ ಗಾರ್ಡನ್ನಲ್ಲೇ ಬೀಜಗಳನ್ನೆಲ್ಲ ಮಾಡ್ಕೋಬೋದು. ತುಂಬ ಜನನೂ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ನೀವು ತರಕಾರಿ ಬೀಜ ಎಲ್ಲಿಂದ ತರ್ತೀರಾ, ಹೆಂಗೆ ರೆಡಿ ಮಾಡ್ಕೊತೀರಾ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಅದಕ್ಕೋಸ್ಕರ ಇವತ್ತು ತಿಳಿಸ್ತಾ ಇದ್ದೀನಿ. ಅದು ಬೀಜ ಎಲ್ಲನೂ ನಾವೇ ರೆಡಿ ಮಾಡ್ಕೋಬೋದು. ಮತ್ತು ನಾವು ಒಂದು ಸರಿ ದುಡ್ಡು ಕೊಟ್ಟು ತೊಗೊಬಂದು ನೆಕ್ಸ್ಟು ದುಡ್ಡು ಕೊಡೋವಂಥ ಅವಶ್ಯಕತೆಯೇ ಇರೋದಿಲ್ಲ. ನಾವೇ ರೆಡಿ ಮಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನಾವೇ ರೆಡಿ ಮಾಡ್ಕೋಬೋದು ಮತ್ತು ಬೇರೆಯವ್ರಿಗೂ ಸಹ ಕೊಡ್ಕೋಬೋದು. ಈ ಥರ ಮಾಡ್ಬೋದು. ನೋಡಿ, ಇದು ಅಷ್ಟೇ ಬದನೆಕಾಯಿ ನಾನು ಒಂದೇ ಒಂದು ಬೀಜಕ್ಕೆ ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದವೆಲ್ಲ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೇವೆ. ಒಂದು ಸತಿ ನಾನು ತೋರಿಸಿದ್ದೆ ನೋಡಿ, ಅದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದು ಹುಳಗಳಿಗೆ ಅಂತವು. ಅದು ಸ್ಪ್ರೇ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಚೆನ್ನಾಗಿ ಬಂದಿದೆ. ಫಸ್ಟಿಗೆ ಅದು ಏನು ಕಾಯಿಲೆ ಬಂದಿತ್ತೋ ಏನೋ, ಟೊಮೊಟೊ ಗಿಡ ಅಂತೂ ಎಲ್ಲ ಹಾಳಾಗ್ತಿದ್ದೋ. ಎಷ್ಟೇ ಸಸಿ ಹಾಕಿದ್ರೂ ಬರ್ತಾನೆ ಇರಲಿಲ್ಲ, ಎಲ್ಲ ಹೋಗ್ತಿದ್ದು. ಈ ಬದನೆ ಗಿಡನೂ ಅಷ್ಟೇ ಒಂಥರ ಸುಟ್ಟಂಗೆಲ್ಲ ಆಗಿತ್ತು. ನೀವು ಗಮನಿಸಿದ್ದೀರಾ ಹಳೆ ವಿಡಿಯೋದಲ್ಲಿ. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ, ಕಾಯು ಸಹ ಚೆನ್ನಾಗೂ ಬಿಡ್ತಾ ಇದೆ. ನೋಡಿ, ಅದರಲ್ಲಿ ನಾನು ಸಪೋಟ ರಿಪೋರ್ಟ್ ಮಾಡಿದ್ನಲ್ಲ, ಆ ಟಬ್ಬಲ್ಲಿ ನಾನು ಸೌತೆಕಾಯಿ ಬೀಜನ ಹಾಕಿದ್ದೆ. ಅದು ಅಷ್ಟೇ ಚೆನ್ನಾಗೆ ಬಳ್ಳಿ ಎಲ್ಲ ಬಂದಿದೆ. ನೋಡಿ, ಅಲ್ಲಿ ಹೂವೂ ಆಗಿದೆ, ಎಷ್ಟು ಉದ್ದ ಬಳ್ಳಿ ಎಲ್ಲ ಆಗಿದೆ. ನಾನು ಅದಕ್ಕೆ ಈಗ ಹಬ್ಬದಕ್ಕೆ ಸಪೋರ್ಟು ಸಹ ಕೊಟ್ಟಿದ್ದೀನಿ. ಇನ್ನೊಂದು ಸೌತೆಕಾಯಿ ಬಳ್ಳಿಲಿ ಅದು ಬೀಜ ಆಗಕ್ಕೆ ಬಿಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ನೋಡಿ. ನೋಡಿ, ಇದು ಹಿಂಗೆ ಫುಲ್ ಒಂದು ಕೋಲ್ ಸಹಾಯ ಕೊಟ್ಟರೆ ಅದ್ರ ಪಾಡ್ಗೆ ಅದು ಹಬ್ಕೊಂಡು ಹೋಗುತ್ತೆ. ಅದಕ್ಕೂ ಅಷ್ಟೇ ನಾನು ಈಗ ಕಟ್ ಮಾಡಿರೋದು ದಾಸವಾಳ ಕಡ್ಡಿ ಎಲ್ಲ ವೇಸ್ಟ್ ಮಾಡಿಲ್ಲ. ನೋಡಿ, ಇದು ಅಷ್ಟೇ. ಇವು ಚಪ್ಪರದವರೆಕಾಯಿ ಅಂದರೆ ಚಪ್ಪರದವರೆಕಾಯಿ ಅಲ್ಲ, ಇದು ಗಿಡದವರೆಕಾಯಿನೇ ಬಿಡುತ್ತೆ. ಆ ಥರ ಬಿಡುತ್ತೆ, ಗಿಡದವರೆಕಾಯಿ ಥರ ಬಿಡುತ್ತೆ. ಅಂದರೆ ಕಾಯಿ ಉದ್ದ ಇರುತ್ತೆ, ಅಂದರೆ ವರ್ಷ ಇಡೀ ಬಿಡುತ್ತೆ. ಸೀಸನ್ ಅಂತ ಏನೂ ಇಲ್ಲ ಈ ಕಾಯಿಗೆ. ನೋಡಿ, ಬದನೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ನೋಡಿ. ಇವಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಬಿಟ್ಟು ನಾನು ಸ್ಪ್ರೇ ಮಾಡಿದ್ನಲ್ಲ, ಆವಾಗಿಂದ ಈ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದ್ದಾವೆ. ಟೊಮೊಟೊ ಗಿಡನೂ ಅಷ್ಟೇ ಇವಾಗ ಚೆನ್ನಾಗೇ ಆಗಿದ್ದಾವೆ, ಮತ್ತು ಟೊಮೊಟೊ ಕಾಯಿ ಎಲ್ಲ ಆಗಿದ್ದಾವೆ. ನಾನು ಹಾಕಿದ ಸಸಿಗಳು ನೋಡಿದ್ರೆ ಇಷ್ಟೊತ್ತಿಗೆ ನನ್ನ ಗಾರ್ಡನ್ ತುಂಬ ಟೊಮೊಟೊ ಹಣ್ಣು ಸುರಿಮಳೆ ಆಗಬೇಕಾಗಿತ್ತು. ನನಗೆ ಬೇಜಾರಾಗೋದು, ಯಾಕೆ ಹಿಂಗೆ ಆಗ್ತಿದೆಯಲ್ಲ ಅಂತ. ಅವತ್ತು ಆ ಥರ ಕಂಟಿನ್ಯೂಸ್ ಆಗಿ ನಾನು 2-3 ದಿವಸ ಆ ಥರ ಸ್ಪ್ರೇ ಮಾಡಿದ್ಮೇಲೆ ನನಗೆ ಇವಾಗ ಅದು ಹುಳಗಳ ಕಾಟ ಏನೂ ಇಲ್ಲ. ನೋಡಿ, ಮೂಲಂಗಿನೂ ರೆಡಿಯಾಗಿದೆ, ಅದನ್ನು ಹಾರ್ವೆಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ಹೀರೆಬಳ್ಳಿ ಮತ್ತು ಹಾಗಲಕಾಯಿ ಬಳ್ಳಿ ಎಲ್ಲ ಹಬ್ಬಕ್ಕೆ ಅನುಕೂಲ ಮಾಡಿದ್ದೀನಿ. ಇದೂ ಅಷ್ಟೇ ಬದನೆಕಾಯಿ ಬೀಜಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ಜಾನಿ ಹೋಗೋಗಿ ಎಲ್ಲನೂ ಕಿತ್ತು ಹಾಕ್ತಾನೆ. ಹೀರೆಕಾಯಿ ಬಳ್ಳಿ ಎಲೆ ಮತ್ತು ಕುಂಬಳಕಾಯಿದು ಎಲೆ ಎಲ್ಲನೂ ಕಿತ್ತು ಹಾಕ್ತಾನೆ. ಆಮೇಲೆ ಹೋಗಿ ಅಲ್ಲಿ ವಾಂತಿ ಮಾಡೋದು ತಿಂದುಬಿಟ್ಟು, ಈ ಥರ ಎಲ್ಲ ಮಾಡ್ತಾನೆ.
ಬರೀ ಕಿತಾಪತಿನೇ ಮಾಡೋದು ಅವನು. ನೋಡಿ ಈ ಕಡೆ ಎಲ್ಲ ಫುಲ್ಲು ಈ ಸರಿ ಜಾಸ್ತಿ ತರಕಾರಿ ಗಿಡಗಳನ್ನ ಹಾಕಿದ್ದೀನಿ. ಒಂದು 4-5 ಹೀರೆಕಾಯಿ ಬಳ್ಳಿ ಎಲ್ಲ ಇದೆ. ಅಡ್ಲಕಾಯಿ ಅಂತೂ ಒಂದೇ ಒಂದು ಬಂದಿದೆ ಅಷ್ಟೇ. ಅದು ಆ ಬೀಜಗಳು ನಾವು ಮಾಡಿಟ್ಕೊಂಡ್ರು ಹಳೇದಾದ್ರೂ ಬರೋಲ್ಲ. ಇದು ಗೋರಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋರಿಕಾಯಿ. ಈ ಗೋರಿಕಾಯಿ ಗಿಡಕ್ಕೆ ಜಾಸ್ತಿ ನೀರು ಹಾಕಿದ್ರೂ ಬರೋದಿಲ್ಲ ಅದು. ನೋಡಿ ಟೊಮೊಟೊ ಗಿಡನೂ ಅಷ್ಟೇ ಇವಾಗೆಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ. ಮತ್ತು ನೋಡಿ ಟೊಮೊಟೊ ಕಾಯಿ ನಾನು ಚಾನಲ್ ಮಾಡೋದು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ನನ್ನ ಗಾರ್ಡನ್ ತುಂಬ ಬರೀ ಟೊಮೊಟೊ ಹಣ್ಣೆ ಇತ್ತು. ಆ ಥರ ಇರಬೇಕಾಗಿತ್ತು ಇಷ್ಟೊತ್ತಿಗೆ. ಅಂದರೆ ಅದೇನೋ ಟೊಮೊಟೊ ಗಿಡಕ್ಕೆ ರೋಗ ಬಂದು ಗಿಡ ಎಲ್ಲ ಒಂಥರ ಚುಕ್ಕೆ ಚುಕ್ಕೆ ರೋಗ ಥರ ಬಂದು ಎಲ್ಲ ಹಾಳಾಯಿತು. ಇಷ್ಟೊತ್ತಿಗೆ ತುಂಬ ಇರಬೇಕಾಗಿತ್ತು ನನ್ನ ಗಾರ್ಡನ್ನಲ್ಲಿ ಟೊಮೊಟೊ ಹಣ್ಣು. ಇವಾಗೆಲ್ಲ ಸರಿ ಹೋಗಿದೆ. ನೋಡಿ ಮೆಣಸಿನ ಗಿಡನೂ ಅಷ್ಟೇ ಆ ಬೀಜ ಉದುರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ. ನಾನು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಅದು ಮಾವಿನ ಗಿಡ ರಿಪೋರ್ಟ್ ಮಾಡಿದ್ನಲ್ಲ ಅದರೊಳಗಡೆ ಉದುರಿಸಿದ್ದೆ. ಇದು ಅಷ್ಟೇ ಬದನೆ ಗಿಡ. ಕಮೆಂಟಲ್ಲಿ ಒಬ್ಬರು ಕೇಳಿದರು, ನಾನು ಅಲ್ಲಿ ಬದನೆ ಗಿಡದ ಹಿಂದೆ ಕೂತ್ಕೊಂಡು ಪಾಟದ್ದು ವೀಡಿಯೋ ಮಾಡ್ಬೇಕಾರೆ ನಿಮ್ಮ ಹಿಂದೆ ಬದನೆ ಗಿಡ ಇದೆ, ಹೆಂಗೆ ಬೆಳೆಸ್ತೀರಾ ಬದನೆ ಗಿಡ ಎಲ್ಲ ಅಂತ ಕೇಳಿದರು. ನೋಡಿ ಈ ಥರ ಸಿಂಪಲ್ಲು. ಅದಕ್ಕೆ ಬೀಜ ಒಂದು ಪಾಟಲ್ಲಿ ಉದುರಿಸ್ಬಿಟ್ರೆ ಅದ್ರ ಪಾಡ್ಗೆ ಅದು ಉಟ್ಕೊಳುತ್ತೆ. ನೋಡಿ ಎಷ್ಟೊಂದು ಹುಟ್ಟಿದ್ದಾವೆ ಅದು. ಇದು ಕುಂಬಳಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಈ ಜಾನಿ ಹೋಗಿ ನೋಡಿ ಅಲ್ಲೆಲ್ಲ ಕಿತ್ತು ಹೆಂಗೆ ಮಾಡಿದ್ದಾನೆ. ಆ ಎಲೆ ಎಲ್ಲ ಕೀಳೋದ್ರಿಂದ ಅವ್ನಿಗೇನು ಖುಷಿನೋ ಏನೋ ಗೊತ್ತಿಲ್ಲ. ಎಲ್ಲ ನೋಡಿ ಹೆಂಗೆ ಕಿತ್ತಾಕಿದ್ದಾನೆ. ಅದು ಇಷ್ಟೊತ್ತಿಗೆ ಬಳ್ಳಿ ಥರ ಹಬ್ಕೊಂಡು ಹೋಗ್ಬೇಕಾಗಿತ್ತು. ಆ ಬಳ್ಳಿ ಬರುತ್ತೆ ನೋಡಿ ಆ ಜಾಗದಲ್ಲೇ ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾನೆ. ತರಕಾರಿ ಬೀಜ ಮತ್ತು ಸೊಪ್ಪಿನ ಬೀಜಗಳನ್ನೆಲ್ಲ ಮಾಡ್ಕೊಳೋದಕ್ಕೆ ಇದು ಬೆಸ್ಟ್ ಟೈಮು. ಇವಾಗ ನೀವು ಬೀಜ ಮಾಡ್ಕೊಳ್ಳೋದಿದ್ರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ನಾವು ಈ ಬೇಸಿಗೆ ಟೈಮಲ್ಲೇ ತರಕಾರಿ ಬೀಜ ಸೊಪ್ಪಿನ ಬೀಜಗಳೆಲ್ಲ ರೆಡಿ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.